ಹಾವೇರಿಯಲ್ಲಿ ಗುತ್ತಿಗೆದಾರ ಶಿವಾನಂದ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ. ಹಾನಗಲ್ನ ಕೊಂಡೋಜಿ ಕ್ರಾಸ್ ಬಳಿ ಫೈರಿಂಗ್ ಆಗಿದೆ. ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದಂಥ ಆರೋಪಿಗಳು ಕೊಂಡೋಜಿ ಕ್ರಾಸ್ ಬಳಿ ಇದ್ದಂಥ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಈ ಸಂದರ್ಭದಲ್ಲಿ ಶಿಗ್ಗಾವಿ ಪೊಲೀಸರು ಆರೋಪಿಗಳ ಬಂಧನಕ್ಕೆ ಅಂತ ತೆರಳಿದರು. ಇನ್ನು ಈ ಸಂದರ್ಭದಲ್ಲಿ ಪೊಲೀಸರ ಮೇಲೆಗೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಆರೋಪಿಗಳು ಯತ್ನವನ್ನ ಮಾಡಿದ್ದಾರೆ. ಈ ವೇಳೆ ಆರೋಪಿಗಳ ಕಾಲಿಗೆ ಸಿಪಿಐ ಸತ್ಯಪ್ಪ ಫೈರಿಂಗ್ ಮಾಡಿದ್ದಾರೆ. ಆರೋಪಿಗಳಾದಂಥ ಅಶ್ರಫ್ ಹಾಗೂ ನಾಗರಾಜ್ ಕಾಲಿಗೆ ಪೊಲೀಸರು ಗುಂಡೆಟ್ಟನ್ನು ಕೊಟ್ಟಿದ್ದಾರೆ. ಆಡೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಫೈರಿಂಗ್ ಆಗಿದೆ. ಆರೋಪಿಗಳು ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿ ಆರೋಪಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವನ್, ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದಂತಹ ಆರೋಪಿಗಳು ಅವರನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವಂತ ಯತ್ನವನ್ನ ಮಾಡಿದ್ರು. ಫೈರಿಂಗ್ ಮಾಡಿ ಈಗ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಪವನ್? ಮಧುಕರ್, ಮೊನ್ನೆ ಮಧ್ಯಾಹ್ನ ಮಂಗಳವಾರ ಮಧ್ಯಾಹ್ನ 2:30ಕ್ಕೆ ಊಟ ಮಾಡಿ ಧಾಬಾದಿಂದ ಹೊರಗಡೆ ಬರ್ತಿದ್ದಂತ ಶಿವಾನಂದ್ ಕಾಂಟ್ರಾಕ್ಟರ್ ಏನಿದ್ದಾರೆ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ರು. ನಾಗರಾಜ್ ಸವದತ್ತಿ ಮತ್ತೆ ಅಶ್ರಫ್ ಅನ್ನುವಂತಹ ಆರೋಪಿಗಳು, ಅಂದ್ರೆ ಒಟ್ಟು 5 ಆರೋಪಿಗಳಿದ್ದಾರೆ. ಆ 5 ಆರೋಪಿಗಳಲ್ಲಿ ನಾಗರಾಜ್ ಸವದತ್ತಿ ಮತ್ತೆ ಅಶ್ರಫ್ ಏನಿದ್ದಾರೆ, ಇವತ್ತು ಪೊಲೀಸರು ಅವರನ್ನ ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳ ಮೇಲೇನೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾದ್ರು. ಹೀಗಾಗಿ ತಮ್ಮ ರಕ್ಷಣೆಗೋಸ್ಕರ ಪೊಲೀಸರು ಫೈರಿಂಗ್ ಮಾಡ್ಲೇಬೇಕಾಯ್ತು. ಕಾಲಿಗೆ ಗುಂಡೇಟ್ ಕೊಟ್ಟಿದ್ದಾರೆ. ಒಂದ್ ಕಡೆ ಸಿಪಿಐ ಸತ್ಯಪ್ಪ ಮತ್ತೆ PSI ಸಂಪತ್ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾದ್ರು. ಹೀಗಾಗಿ ಫೈರಿಂಗ್ ಮಾಡುವಂತ ಅನಿವಾರ್ಯತೆ ಪೊಲೀಸರಿಗೆ ಎದುರಾಯಿತು. ಇಲ್ಲಿ ನಾಗರಾಜ್ ಮತ್ತೆ ಅಶ್ರಫ್ ಏನಿದ್ದಾರೆ ಬಹಳ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಗಳವರು. ಹೀಗಾಗಿ ಪೊಲೀಸರು ತಮ್ಮ ರಕ್ಷಣೆಗೋಸ್ಕರ ಫೈರಿಂಗ್ ಮಾಡುವಂತ ಅನಿವಾರ್ಯತೆ ಎದುರಾದಂತ ಹಿನ್ನೆಲೆಯಲ್ಲಿ ಅಶ್ರಫ್ ಮತ್ತೆ ನಾಗರಾಜ್ ಸವದತ್ತಿ ಏನಿದ್ದಾರೆ ಅವರ ಕಾಲಿಗೆ ಗುಂಡನ್ನ ಹಾಕಿದ್ದಾರೆ. ಅವ್ರನ್ನ ತೆಗೆದುಕೊಂಡು ಬಂದು ಈಗ ಸದ್ಯಕ್ಕೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಅದಾದ ಬಳಿಕ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ಗೆ ರವಾನೆ ಮಾಡಲಾಗ್ತಾ ಇದೆ. ಇದೀಗ ತಾನೇ ಆಂಬುಲೆನ್ಸ್ ನಲ್ಲಿ ಅವ್ರನ್ನ ಕಿಮ್ಸ್ಗೆ ರವಾನೆ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಫಸ್ಟ್ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿ ಗುಂಡೇಟು ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಇನ್ನುಳಿದಂತ ಚಿಕಿತ್ಸೆಗಳನ್ನ ಕೊಡಿಸಿ ಕಾನೂನಿನ ಮುಖಾಂತರ ಮುಂದಿನ ಪ್ರೊಸೀಜರ್ಗಳನ್ನ ಮಾಡಬೇಕಾಗಿರೋ ಕಾರಣದಿಂದಾಗಿ ಕಿಮ್ಸ್ ನಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸ್ಕೊಂಡು ಬಂದು ಅದಾದ ನಂತರ ಈಗ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಇರ್ಬೋದು, ಪಂಚನಾಮೆ ಇರ್ಬೋದು, ಎಲ್ಲ ಮಾಡ್ತಾರೆ. ಆದ್ರೆ ಗುಂಡೇಟು ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಇನ್ನೂ ಸಾಕಷ್ಟು ದಿನಗಳು ಹೋಗಬಹುದು ಅವ್ರು ಚೇತರಿಸಿಕೊಳ್ಳಲಿಕ್ಕೆ. ಈಗ ಸದ್ಯಕ್ಕೆ ಕಿಮ್ಸ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನೆ ಮಾಡಲಾಗಿದೆ. ಮಧುಕರ್, ಥ್ಯಾಂಕ್ ಯು ಪವನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.